ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು 7 ವಾರದ ಒಂದು ವ್ರತದ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾಗಿರ್ತಕ್ಕಂಥ ವ್ರತ, ತುಂಬ ಕಷ್ಟಪಡೋ ಹಾಗೇನಿಲ್ಲ. ಈ ವ್ರತನ ನೀವು ಶ್ರದ್ಧಾ ನಿಷ್ಠೆ ನಂಬಿಕೆಯಿಂದ ಮಾಡಿದ್ದೆ ಅಲ್ಲಿ ಈ ವ್ರತ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಯಾರಿಗೆಲ್ಲ ಇನ್ನೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂಥವರು ಖಂಡಿತವಾಗ್ಲೂ ಈ ವ್ರತನ ಕೈಗೊಳ್ಳಿ. ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು 7 ವಾರ ಶ್ರದ್ಧಾನಿಷ್ಠ ಭಕ್ತಿ ಅಂತ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ನಿಮಗೆ ಒಳ್ಳೆ ದಿನ ಬರುತ್ತೆ. ತುಂಬಾ ಸರಳವಾಗಿರ್ತಕ್ಕಂಥ ವ್ರತ. ಅದನ್ನು ಹೇಗೆ ಮಾಡೋದು ಅಂತೇಳಿ ಇವಾಗ ನೋಡ್ಕೊಳ್ಳೋಣ. ಈ ವ್ರತನ ಶುರು ಮಾಡಬೇಕಾಗಿರೋದು ನೀವು ಗುರುವಾರ, ಪ್ರತಿ 7 ಗುರುವಾರ ಅಷ್ಟೇ. ಮಧ್ಯದಲ್ಲಿ ಮಾಡಬೇಕಾ ಅಂತ ಡೌಟ್ ಇರುತ್ತೆ ಕೆಲವ್ರಿಗೆ. ಇಲ್ಲ, ಗುರುವಾರ ಮಾತ್ರ ಮಾಡಬೇಕು. 7 ಗುರುವಾರ. ನೀವು ಮಧ್ಯದಲ್ಲಿ ಯಾವುದಾದ್ರೂ ಸೂತಕ ಬಂತು ಅಂತ ಅಂದರೆ ಅಷ್ಟು ದಿನ ನೀವು ಬಿಟ್ಟು ಗುರುವಾರದ ದಿನ ಏನಾದರೂ ಬಂತು ಅಂತ ಅಂದರೆ ಆ ಗುರುವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ಗುರುವಾರ ಕಂಟಿನ್ಯೂಷನ್ ತಗೊಳ್ಳಿ. ಈಗ 3 ಗುರುವಾರ ಮಾಡಿರ್ತೀರ, 4ನೇ ಗುರುವಾರ ನಿಮಗೆ ಮಾಡೋಕ್ಕಾಗಲ್ಲ. ಆ ದಿನ ಬಿಟ್ಟು ಇನ್ನು 5ನೇ ಗುರುವಾರ ಮಾಡ್ತೀರಲ್ಲ, ಅಲ್ಲಿಗೆ 4ನೇ ವಾರ ಅಂತೇಳಿ ತಗೊಳ್ಳಿ. ಬೇರೆ ಕಾರಣಕ್ಕೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಮಾಡಬಾರ್ದು. ನಿಮಗೆ ಸೂತಕ ಬಂತು ಅಂದರೆ ಮಾತ್ರ ಸ್ಕಿಪ್ ಮಾಡಿಕೊಡಿ ಅಷ್ಟೇ. ಮೊದಲನೇದಾಗಿ ನಾವು ವ್ರತ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ರಾಯರ ಫೋಟೋ ಅಥವಾ ವಿಗ್ರಹ, ಎರಡರೊಳಗೆ ಯಾವುದಾದ್ರೂ ಒಂದು ಆಗುತ್ತೆ. ಆದಷ್ಟು ರಾಯರ ಹಿಂದ್ಗಡೆ ಕಾಮಧೇನು ಇರುತ್ತಲ್ವ. ಈಗ ನಾನು ಏನು ಫೋಟೋ ತೋರಿಸ್ತಾ ಇದ್ದೀನಿ ಆ ಫೋಟೋದಲ್ಲೂ ಅಷ್ಟೇ ಕಾಮಧೇನು ಇದೆ. ಆ ರೀತಿ ಫೋಟೋ ತಗೊಳ್ಳಿ. ಅಥವಾ ನೀವು ವಿಗ್ರಹ ತಗೊಳ್ತೀನಿ ಅಂತ ಅಂದ್ರೂ ಅದರಲ್ಲೂ ಕೂಡ ಕಾಮಧೇನು ಇರ್ತಕ್ಕಂಥ ವಿಗ್ರಹನ ತಗೊಳ್ಳಿ. ಇದು ಹೊಸದಾಗಿ ಯಾರು ಫೋಟೋ ತಗೋಬೇಕು ಅಂತ ಇದ್ದೀರಾ ಅವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲ ನಮ್ಮ ಮನೇಲಿ ಆಲ್ರೆಡಿ ಫೋಟೋ ಇದೆ ಅಂತ ಅನ್ನೋರು ಅದೇ ಫೋಟೋದಲ್ಲಿ ಕಾಮಧೇನು ಇರಲಿ ಅಥವಾ ಇಲ್ಲದೆ ಇರಲಿ ಅದೇ ಫೋಟೋದಲ್ಲಿ ನೀವು ಮಾಡ್ಬೋದು. ಹೊಸದಾಗಿ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಂತರ ಬೇಕಾಗಿರ್ತಕ್ಕಂಥದ್ದು ರಾಯರ ಫೋಟೋ ವಿಗ್ರಹ ಆದಮೇಲೆ ನಮಗೆ ಗೋಪಿಚಂದನ ಬೇಕು. ಗೋಪಿಚಂದನ ಆದಮೇಲೆ ತುಳಸಿ ಬೇಕು, ಜೊತೆಗೆ ತುಪ್ಪ ಬೇಕು. ಇಷ್ಟನ್ನು ನಾವು ರೆಡಿ ಇಟ್ಕೊಂಡಿರಬೇಕು. ಇಷ್ಟನ್ನು ನೀವು ಶುದ್ಧವಾಗಿಯೇ ತೊಗೊಳ್ಬೇಕು. ಈಗ ತುಪ್ಪ ಎಲ್ಲ ತೊಗೊಳ್ತಿದ್ರಾ ಅಂತ ಅಂದರೆ ಮನೆಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ತುಪ್ಪ ತೊಗೋಬಾರ್ದು, ಹೊಸದನ್ನೇ ತೊಗೊಳ್ಳಿ. ವ್ರತಕ್ಕೆ ಅಂತ ಎತ್ತಿ ಸಪ್ರೇಟಾಗಿ ಇಟ್ಬಿಡಿ. ಈ ವ್ರತಕ್ಕೆ ಸಂಬಂಧಪಟ್ಟಿದ್ದು ಏನೇ ವಸ್ತುಗಳಾಗಿರ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀವಿ. ನೀವು ಬೇಕಾದರೆ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಇವಾಗ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಮೇಯ್ನು ಬೇಕಾಗಿರ್ತಕ್ಕಂಥದ್ದು ರಾಯರಿಗೆ ತುಳಸಿ ಮಾಲೆನ ಹಾಕಿ. ತುಳಸಿ ಮಾಲೆ ಹಾಕೋದು ರಾಯರಿಗೆ ತುಂಬಾ ಶ್ರೇಷ್ಠ. ನೀವು ಪ್ರತಿದಿನ ಒಂದು ತುಳಸಿ ಮಾಲೆ ಹಾಕಿಬಿಟ್ಟು ಒಂದೇ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಯಾವಾಗಲೂ ರಾಯರ ಫೋಟೋದಲ್ಲಿ ಒಂದು ತುಳಸಿ ಮಾಲೆ ಇರಲಿ. ನಾನು ಕೂಡ ಯಾವಾಗಲೂ ತುಳಸಿ ಮಾಲೆನ ಹಾಕಿರ್ತೀನಿ. ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕು ಅಂದರೆ ತರಿಸ್ಕೊಳ್ಳಿ. 2 ರೀತಿದು ಕೊಟ್ಟಿರ್ತೀನಿ. ಒಂದು ತುಳಸಿ ಮಾಲೆ ಹಾಕಲಿಕ್ಕೆ, ಇನ್ನೊಂದು ಜಪ ಮಾಡಲಿಕ್ಕೆ. ಜಪ ಮಾಡೋದಕ್ಕೂ ತುಳಸಿ ಮಾಲೆ ಯೂಸ್ ಮಾಡಿ. 108 ಮಣಿಗಳಿರುತ್ತೆ ಅದರಲ್ಲಿ. ನೀವು 108 ಬಾರಿ ರಾಯರ ನಾಮ ಜಪ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಪ್ರತಿ ಗುರುವಾರ ಈ ವ್ರತ ಮುಗಿಯೋವರೆಗೂ ನೀವು ಮಾಡಲೇಬೇಕಾಗತ್ತೆ. ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದನ್ನು ಕೂಡ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇಷ್ಟು ರೆಡಿ ಇಟ್ಕೊಂಡಾದಮೇಲೆ ನೀವು ಗುರುವಾರ ವ್ರತನ ಶುರು ಮಾಡಿ. ಯಾವಾಗ ಅಂತ ಗೊತ್ತಲ್ವಾ, ರಾಯರ ವ್ರತ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಆದಷ್ಟು ನೀವು ಮೊದಲನೇ ವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು. ನಂತರ ನೀವು ಒಂದು 7 ಗಂಟೆ ಒಳಗಡೆ ಬೇಕಾದರೆ ಮಾಡ್ಕೊಳ್ಬೋದು. ಒಂದು 3:30ಗೆ ಎದ್ದು ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಸ್ವಚ್ಛ ಮಾಡಿ, ತುಳಸಿ ಕಟ್ಟೆ ಇದ್ದರೆ ಅದನ್ನು ಕೂಡ ಸ್ವಚ್ಛ ಮಾಡ್ಕೊಳ್ಳಿ. ಎಲ್ಲದೂ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ರೆಡಿ ಆಗಿಬಿಡಿ. ಇನ್ನು ನೆಕ್ಸ್ಟು ರಾಯರ ಫೋಟೋ ಇಡೋದಕ್ಕೆ ಒಂದು ಮಣೆ ಬೇಕಾಗತ್ತೆ. ಒಂದು ಮಣೆ ಇಡಿ. ಆ ಮಣೆ ಮೇಲೆ ಒಂದು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ರಾಯರ ಫೋಟೋನ ಇಡ್ಬೋದು. ನಾನಿಲ್ಲಿ ರಾಯರ ಫೋಟೋದಲ್ಲಿ ತುಳಸಿ ಮಣಿ ಏನು ಹಾಕಿದ್ದೀನಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಆ ಥರದ್ದೊಂದು ತುಳಸಿ ಮಣಿನ ತೊಗೊಳ್ಬೇಕಾಗತ್ತೆ ನೀವು. ರಾಯರ ಫೋಟೋ ಎಲ್ಲ ಸ್ವಚ್ಛ ಮಾಡ್ಕೊಂಡಾದಮೇಲೆ ಆ ತುಳಸಿ ಮಣಿನ ಹಾಕ್ಬಿಟ್ಟು ಈ ರೀತಿ ನಾನು ಯಾವ ಥರ ಅಲಂಕಾರ ಮಾಡಿರೋದು ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಅಥವಾ ದೊಡ್ಡದಾಗಿ ನೀವು ಹಾರ ಥರ ಹಾಕ್ತೀನಿ ಅಂತ ಅಂದರೆ ಆ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಪ್ರತಿ ವಾರ ಮಾಡೋದನ್ನು ಇಲ್ಲಿ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನಾನು ಹಿಂಗೆ ಅಲಂಕಾರ ಮಾಡಿರ್ತೀನಿ ಅಂತ ನೀವು ನೋಡ್ತಾ ಇರ್ತೀರ ರೆಗ್ಯುಲರ್ ಫಾಲೋವರ್ಸ್ ಆಗಿದ್ದರೆ. ಸೊ ಅದೇ ಥರ ನೀವು ಮಾಡ್ಕೊಳ್ಬೋದು. ನಂತರ ಗೋಪಿಚಂದನ ಇಡಿ. ಗೋಪಿಚಂದನ ಆದಮೇಲೆ ತುಳಸಿ. ನೀವೇನು ತೊಗೊಂಬಂದಿರ್ತೀರ, ಯಾವ್ಯಾವ ಹೂವು ಆಗುತ್ತೆ ಅಂತೇಳಿ ನಿಮಗೆ ಗೊತ್ತು. ಮಲ್ಲಿಗೆ ಹೂವು ಆಗ್ಬೋದು, ಅಥವಾ ತುಳಸಿ,
ಮತ್ತು ಇನ್ನೊಂದು ಪಿಂಕ್ ಕಲರು ಕಣಿಗಿಲೆ ಬರುತ್ತಲ್ವ ಅದು, ಯಾವುದು ಬೇಕಾದ್ರೂ ಇಷ್ಟರಲ್ಲಿ ತಂದಿಡಿ. ಮೇಯ್ನು ತುಳಸಿನೇ ತೊಗೊಬನ್ನಿ. ಏಕೆ ಅಂತಂದರೆ ರಾಯರಿಗೆ ತುಳಸಿನೇ ಇಷ್ಟ ಅಲ್ವಾ, ಅವರಿಗೆ ತುಳಸಿ ಹಾಕೋದ್ರಿಂದನೇ ಶ್ರೇಷ್ಠ. ಈಗ ನೀವು ತುಳಸಿ ತಗೊಂಡ್ರೆ ಅದ್ರ ಜೊತೆಗೆ ಒಂದಷ್ಟು ರೋಸ್ಗಳನ್ನ ಹಾಗೆ ಕೊಡ್ತಾರೆ. ಹಾಗೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಇನ್ನೊಂದು ತುಳಸಿ ಮಾಲೆನ ಇಟ್ಟಿದ್ದೀನಿ. ಅದೇನಕ್ಕೆ ಅಂತ ಅಂದರೆ ನಾನು ಜಪ ಮಾಡಬೇಕಾದ್ರೆ ಆ ಮಣಿನ ಯೂಸ್ ಮಾಡ್ತೀನಿ. ಅದರಲ್ಲಿ 108 ಮಣಿಗಳಿರುತ್ತೆ. ನನಗೆ ಜಪ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಒಂದು ತುಳಸಿ ಮಾಲೆನ ಈ ರೀತಿ ಫೋಟೋಗೆ ಹಾಕಿರ್ತೀನಿ, ಇನ್ನೊಂದು ಜಪಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದೀನಿ. ಈ ರೀತಿ ಮಾಡಿ ಮೇಲ್ಗಡೆ ಮಾತ್ರ ತುಳಸಿನ ಇಟ್ಕೋಬೋದು. ಈ ರೀತಿ ಬೇಕಾದರೂ ನೀವು ಅಲಂಕಾರನ ಮಾಡ್ಕೊಳ್ಳಿ. ಇಷ್ಟು ಅಲಂಕಾರ ಆದಮೇಲೆ ತುಪ್ಪದ ದೀಪನೇ ಹಚ್ಚಬೇಕು. ತುಪ್ಪದ ದೀಪ ಮತ್ತು ತುಪ್ಪದ ಆರತಿನೇ ಮಾಡಬೇಕು. ಗೋಪಿಚಂದನೂ ಕೂಡ ನೋಡಿ, ಅಲ್ಲಿ ನಿಮಗೆ ರಾಯರ ಎಡಭಾಗದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಗೋಪಿಚಂದನ ಒಂದು ಚಿಕ್ಕ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ರೀತಿ ಅದನ್ನು ತೊಗೊಳ್ಳಿ, ಅಥವಾ ಪೌಡರ್ ಥರ ಬರುತ್ತೆ, ನಾನು ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವುದು ಈಸಿ ಆಗುತ್ತೆ ನೋಡಿ ತೊಗೊಳ್ಬೋದು. ನನಗೆ ಗ್ರಂಥಿಗೆ ಅಂಗಡಿಲಿ ತುಂಬ ಹುಡುಕಿ ನಾನು ತೊಗೊಂಡು ಬಂದಿದ್ದೆ. ಒಂದು 4-5 ಕಡೆ ಕೇಳಾದಮೇಲೆ ನನಗೆ ಅದು ಸಿಕ್ಕಿತ್ತು. ತುಂಬ ರೇರಾಗಿ ಸಿಗುತ್ತೆ, ಹಾಗಾಗಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇ ಬೆಸ್ಟು ಅಂತ ಅಂದ್ಕೊಳ್ತೀನಿ. ಸೊ ಈಗ ನೀವು ಎಲ್ಲ ಆಗಿದೆ, ರಾಯರ ಫೋಟೋ ಸ್ವಚ್ಛ ಮಾಡ್ಕೊಂಡಿದ್ದೀರಾ, ಗೋಪಿ ಚಂದನ ಇಟ್ಟಿದ್ದೀರಾ, ಹೂವಿನ ಅಲಂಕಾರ ಕೂಡ ಎಲ್ಲ ಮಾಡಿದ್ದೀರಾ, ಹಾಗೆ ತುಳಸಿ ಮಾಲೆ ಎಲ್ಲ ಹಾಕಿದ್ದೀರಾ. ಇಷ್ಟು ರೆಡಿ ಆದಮೇಲೆ ತುಪ್ಪದ ದೀಪನ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿ ನೈವೇದ್ಯನ ಇಡಬೇಕಾಗತ್ತೆ. ನೈವೇದ್ಯನ ನಿಮ್ಮ ಯಾವ ರೀತಿ ಅನುಕೂಲ ಇದೆ ಆ ರೀತಿ ನೀಡಿ. ನಾನೊಂದು ವಿಡಿಯೋ ಮಾಡಿದ್ದೆ ರಾಯರಿಗೆ ಏನೇನೆಲ್ಲ ನೈವೇದ್ಯ ಮಾಡ್ಬೋದು ಅಂಥೇಳಿ. ಅದನ್ನು ನೋಡಿಲ್ಲ ಅಂತ ಅಂದರೆ ಒಂದು ಸಲ ನೋಡಿ, ಎಷ್ಟು ಥರದ್ದು ನೈವೇದ್ಯ ಮಾಡ್ಬೋದು, ಪ್ರತಿ ವಾರ ಸ್ವೀಟೇ ಮಾಡಬೇಕಾ ಅಥವಾ ಸ್ವೀಟ್ ಬದಲಾಗಿ ಏನಾದರೂ ಮಾಡ್ಬೋದಾ ಅನ್ನೋದು ಕೂಡ ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಏನು ನೈವೇದ್ಯ ಮಾಡಬೇಕು ಅಂತ ಅಂದರೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲೂ ಕೂಡ ನೋಡ್ಕೊಳ್ಬೋದು. ಇದರ ಜೊತೆಗೆ ನೀವು ಒಂದು ಚಿಕ್ಕ ಬೆನಕನ್ನು ಕೂಡ ಮಾಡ್ಕೊಳ್ಬೇಕು. ಗಣೇಶನ ಫೋಟೋ ಇದೆ ಅಂತ ಅಂದರೆ ನೀವು ಫೋಟೋಗೆ ಪೂಜೆ ಮಾಡ್ಬೋದು. ಫೋಟೋ ಇಲ್ಲ ಅಂತ ಅಂದರೆ ಗಣೇಶನದೊಂದು ಬೆನಕ ಬರುತ್ತಲ್ವ, ಸಗಣಿಲಿ ಮಾಡ್ತೀವಲ್ಲ, ಆ ಥರದ್ದೊಂದು ಬೆನಕನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದ್ಯಾಕೆ ಅಂತ ಅಂದರೆ ನಾವು ಯಾವಾಗಲೂ ಯಾವುದೇ ವ್ರತ ಮಾಡಬೇಕಾದ್ರೂ ಅಷ್ಟೇ ಫಸ್ಟ್ ಪೂಜೆನ ವಿಘ್ನ ವಿನಾಶಕ ವಿಘ್ನೇಶ್ವರಂಗೆ ಮಾಡಬೇಕು. ಅವರಿಗೆ ಪೂಜೆ ಮಾಡಿನೇ ನಾವು ನೆಕ್ಸ್ಟು ವ್ರತನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡೋದಾದ್ರೂ ಕೂಡ ಅಷ್ಟೇ. ಇವಾಗ ರಾಯರ ಬಲಭಾಗದಲ್ಲಿ ಕೂತ್ಕೊಂಡು ರಾಯರ ಹತ್ರ ಫಸ್ಟು ಹೇಳ್ಕೊಳ್ಳಿ ನಿಮ್ಮ ಕಷ್ಟನ. ನನಗೆ ಹಿಂಗಿದೆ, ಹಿಂಗೆ ಈ ಕಷ್ಟ ನನಗೆ ಪರಿಹಾರ ಆಗಬೇಕು, ನನಗೆ ಇಂಥದ್ದು ಕೆಲಸ ಸಿಗಬೇಕು, ಇಂಥದ್ದು ಏನು ಅಂದ್ಕೊಂಡಿರ್ತೀರ ನೀವು, ಆ ಥರದ್ದು ಮದುವೆ ಆಗಬೇಕು ಅಥವಾ ಮಕ್ಕಳಾಗಬೇಕು, ನಿಮ್ಮ ಕಷ್ಟ ಏನಿರುತ್ತೆ ಅದನ್ನು ರಾಯರ ಹತ್ರ ಹೇಳ್ಕೊಂಡು, ನಾನು ಈ 7 ಗುರುವಾರ ನಿಮ್ಮ ವ್ರತನ ಕೈಗೊಳ್ತಾ ಇದ್ದೀನಿ, ಈ ವ್ರತ ಮುಗಿಯೋ ಅಷ್ಟರೊಳಗೆ ನನಗೆ ಪರಿಹಾರನ ಸೂಚಿಸಿ ಅಂತೇಳಿ ರಾಯರ ಹತ್ರ ಕೇಳ್ಕೊಳ್ಳಿ. ನೋಡಿ, ಪಕ್ಕದ ಮನೇಲಿ ಪೂಜೆ ಆಗ್ತಾ ಇದೆ, ಗಂಟೆ ಅಳ್ಳಾಡಿಸ್ತಾ ಇದ್ದಾರೆ, ಖಂಡಿತವಾಗ್ಲೂ ನಿಮ್ಮ ಕಷ್ಟ ನೆರವೇರುತ್ತೆ. ಇದನ್ನು ಶುಭ ಶಕನ ಅಂತಲೇ ಹೇಳ್ತೀನಿ ನಾನು. ಈ ವ್ರತನ ಯಾರು ಮಾಡ್ತೀರೋ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಕೇಳ್ಕೊಂಡಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ರಾಯರಿಗೆ ನೀವು ತುಪ್ಪದ ಆರತಿನ ಮಾಡಬೇಕಾಗತ್ತೆ. ಇಷ್ಟು ಮಾಡಿದರೆ ನಿಮ್ಮ ಮೊದಲನೇ ದಿನದ ವ್ರತ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಪ್ರತಿ ಗುರುವಾರ ಅಂದರೆ ಗುರುವಾರನೇ ಶುರು ಮಾಡಿ, ಗುರುವಾರ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಮನೆಯಿಂದ ಹೊರಗಡೆ ದೇವ್ರ ಮನೆ ಎಲ್ಲದೂ ಕೂಡ ಸ್ವಚ್ಛ ಮಾಡಿಕೊಂಡು, ಹಾಗೆ ರಾಯರ ಫೋಟೋ ಎಲ್ಲ ಸ್ವಚ್ಛ ಮಾಡಿಕೊಂಡು, ಒಂದು ಮಣೆ ಇಟ್ಟು ಮಣೆ ಮೇಲೆ ರಂಗೋಲಿ ಹಾಕಿ, ರಂಗೋಲಿ ಮೇಲೆ ರಾಯರ ಫೋಟೋ ಇಟ್ಟು, ಗೋಪಿ ಚಂದನ ಮತ್ತು ತುಳಸಿ ಮಾಲೆ ನೈವೇದ್ಯ ಎಲ್ಲನೂ ಇಟ್ಟು ತುಪ್ಪದ ಆರತಿನ ಮಾಡಿ ತುಪ್ಪದ ದೀಪ ಹಚ್ಬಿಟ್ಟು, ಇಷ್ಟಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ, ನೀವು ನಿಂತಿರ್ತೀರಲ್ವ ಆ ಜಾಗದಲ್ಲಿ 48 ಸುತ್ತು ಪ್ರದಕ್ಷಿಣೆನ ಹಾಕಬೇಕು. 48 ಸುತ್ತು ಆದರೆ ಹಾಕಿ, ಜಾಗ ಇದೆ ಅಲ್ಲಿ ಮಾಡೋದಕ್ಕೆ ಅಂತ ಅಂದರೆ, ಇಲ್ಲ ಅಂತ ಅಂದರೆ ಒಂದು 9 ಸುತ್ತಾದ್ರೂ ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಡ್ಬಿದ್ದು. ಇಲ್ಲಿಗೆ 1 ವಾರದ ವ್ರತ ಕಂಪ್ಲೀಟ್ ಆಯಿತು. ಇದೇ ರೀತಿ ನೀವು ಇನ್ನು ಮಿಕ್ಕಂಥ 6 ಗುರುವಾರಗಳು ಕೂಡ ಮಾಡಬೇಕಾಗಿರುತ್ತೆ. ಖಂಡಿತವಾಗ್ಲೂ ಈ 7 ಗುರುವಾರ ಏನು ಶುರು ಮಾಡ್ತೀರಾ, 7 ಗುರುವಾರ ಮುಗಿಯೋಷ್ಟರಲ್ಲಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಖಂಡಿತವಾಗ್ಲೂ ಮಾಡಿ. ಹಾಗೆ ಇದು ಏನೇನು ನಾವು ನಿಯಮನ ಪಾಲಿಸ್ಬೇಕು ಅಂತ ಅಂದರೆ, ಆದಷ್ಟು ಈ 7 ಗುರುವಾರ ಮುಗಿಯೋವರೆಗೂ ನಾನ್ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ ಬಿಟ್ಬಿಡಿ, ಅದು ತಿನ್ನೋಕ್ಕೆ ಹೋಗಬೇಡಿ. ಆದಷ್ಟು ನಾವು ಕೂಡ ಕಟ್ಟುನಿಟ್ಟಾಗಿ ಇರಬೇಕಲ್ವಾ, ಹಾಗಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ಬಿಡಿ. ಆದಷ್ಟು ಮನೆಯಲ್ಲೇ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಷ್ಟು ನೀವು ಜಾಸ್ತಿ ಏನು ಪಾಲಿಸೋದೇನು ಬೇಡ, ತುಂಬ ಸ್ಟ್ರಿಕ್ಟಾಗಿ ಇದೊಂದು ಊಟದಲ್ಲಿ ಒಂದು ನೀವು ಪಥ್ಯ ಮಾಡಬೇಕಾಗತ್ತೆ. ಇದೊಂದು ಮಾಡಿಕೊಂಡು ವ್ರತ ಮಾಡಿ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ ಇದೆ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಏನು ಅಂತ.
ಈ ರಥದಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಮಾಡೋದು ಬರಿಬೇಡಿ. ಹಾಗೆ ರಾಯರಿದ್ದಾರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾರೆಲ್ಲ ಕಷ್ಟದಲ್ಲಿದ್ದೀರೋ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಉಪಯೋಗ ಆಗುತ್ತೆ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.